ನಮಸ್ತೆ ಕರ್ನಾಟಕ, ನಾನು ವಿಕ್ಕಿ ಕರಾವಳಿ. ಇವತ್ತಿದ್ದು ನಮ್ಮ ಹೊಸ ಬ್ಲಾಗ್ ಜೊತೆಗೆ ಆಲ್ರೆಡಿ ನಾನು ಆಟೋದಲ್ಲಿ ಬಂದು ಡಾನ್ಸ್ ಕ್ಲಾಸ್ ರೀಚ್ ಆಗಿದ್ದೀನಿ. ಇವತ್ತು ನಮಗೆ ಹಾವೇರಿ ಅನಿಸುತ್ತೆ ಶೋ. ನನಗೆ ಕರೆಕ್ಟ್ ಲೊಕೇಶನ್ ಗೊತ್ತಿಲ್ಲ. ಸೊ ಆಲ್ರೆಡಿ ಕ್ಲಾಸಿಗೆ ಬಂದಾಗಿದೆ. ಇಲ್ಲಿ ಮಾತ್ರ ಇನ್ನೂ ಓಪನ್ ಆಗಿಲ್ಲ. ಅವರು ಆಲ್ರೆಡಿ ಮನೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸರ್, ಬಟ್ ಇನ್ನೂ ರೀಚ್ ಆಗಿಲ್ಲ. ನಾನು ಆಲ್ರೆಡಿ ಬೇಗ ರೀಚ್ ಆಗಿದ್ದೀನಿ. ಅವ್ರು ಬರೋವರೆಗೆ ವೆಯ್ಟ್ ಮಾಡಬೇಕು, ಆಮೇಲೆ ಕ್ಲಾಸಿಗೆ ಹೋಗಬೇಕು. 8:15 ಹೊರಡೋಕ್ಕಾಗ್ತಿಲ್ಲ. ಆಲ್ರೆಡಿ 8:15 ಹೋಗಿದೆ. ಗೊತ್ತಿಲ್ಲ ಇನ್ನು ಎಷ್ಟೊತ್ತಿಗೆ ಬರ್ತಾ ಇರತ್ತ. ಸೊ ಅಲ್ಲಿವರೆಗೆ ಕಾಯೋಣ. ಡಾನ್ಸ್ ಕ್ಲಾಸ್ ಓಪನ್ ತೋರಿಸ್ತೀನಿ ಡಾನ್ಸ್ ಕ್ಲಾಸ್ ಹೇಗಿದೆ ಅಂತ. ಆಮೇಲೆ ನನ್ನ ಜೊತೆ ಬನ್ನಿ, ನೀವು ಕೂಡ ಹಾವೇ. ಅವ್ರು ಇನ್ನೂ ಬಂದಿಲ್ವಂತೆ, ಹೊರಡಬೇಕಂತೆ. ಯಾಕಂದರೆ ಅಲ್ಲಿ ನಮ್ಮ ಡಾನ್ಸ್ ಕ್ಲಾಸ್ ಒಬ್ಬಳಿದ್ದಾಳೆ. ಹೊರಡೋದೇ ಇಲ್ಲ ಗುರು, ಬರೀ ಇದೆ. ಇನ್ನೂ ಹೊರಡಬೇಕಷ್ಟೇ. 15 ಮಿನಿಟ್ಸ್ ಕಾಯ್ದಾರಂತೆ. ಇವಾಗ ಬಂದೆ ಅವಳು. ಸೊ ಇನ್ನೇ ಅವರ ಎಲ್ಲಿಂದ ಹೊರಡಬೇಕಷ್ಟೇ. ಸೊ ರೀಚ್ ಆಗಬೇಕಾದ್ರೆ ಒಂದು 5-10 ಮಿನಿಟ್ಸ್ ಸಾಕ್ಬೋದು. ಬರ್ತಾರೆ ಇವಾಗ. ಅಲ್ಲಿವರೆಗೂ ಇಲ್ಲೇ ನಿಂತ್ಕೋಬೇಕು ಹೊರಗಡೆ. ಇಲ್ಲಿ ಶಟರ್ ಬೇರೆ ಹಾಕಿದೆ. ತೋರಿಸ್ತೀನಿ ಯಾರಂತ ಅಲ್ಲಿ ಈಸಿ ಲೇಡಿ. ನೋಡಿ ಬಂದು ನಮ್ಮ ಡಾನ್ಸ್ ಕ್ಲಾಸಿಗೆ ಸುಪ್ನಾತಿ ಹೇಳಿ. 8:15 ಹೇಳಿ 9 ಗಂಟೆ ಆಯಿತು. ಒಂದು ಅಡಿಗೆ ಬರೋದಿಲ್ಲ ಇದಕ್ಕೆ. ಇವಳಿದ್ದಾನೆ ಲೇಟ್ ಆಗಿರೋದು ಗಾಯ್ಸ್. ನೋಡಿ ಇವಳಿಗೆ ರೆಡಿಯಾಗಿ ಬರಲಿಕ್ಕೆ ಇಷ್ಟೊತ್ತು ಬೇಕಾಯಿತು. ಇನ್ನು 4 ಜನ ಬರೋಕಿದೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಸೊ ಗಾಡಿ ಪಾರ್ಕ್ ಮಾಡ್ತಿದ್ದಾರೆ. ನಾನು ನೆಕ್ಸ್ಟ್ ಇವಾಗ ಕ್ಲಾಸಿಗೆ ಹೋಗಬೇಕು. 4 ಜನ ಬೈದ್ದೇವೆ ಹೋಗೋಕ್ಕೆ. ಇನ್ನೂ 4 ಮಂದಿ ಬರೋಕ್ಕಿದೆ. ಆಲ್ರೆಡಿ 4 ಮಂದಿ ಬಂದಾಗಿದೆ. ಯಾವಾಗಲೂ ಲೇಟ್, ಕೆಲಸ ಎಂದು ಬರೋದಿಲ್ಲ. ನಾನು ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಪಾತ್ರೆ ತೊಳೆದು ಎಲ್ಲ ಬರುದು ಗಾಯ್ಸ್. ಇವರಿಗೆ ಅರ್ಥ ಎಲ್ಲ ಸುಳ್ಳು. ಈರುಳ್ಳಿ ಕಟ್ ಮಾಡಲಿಕ್ಕೆ ಸಹ ಬರೋದಿಲ್ಲ. ಈರುಳ್ಳಿ ಕಟ್ ಮಾಡಲಿಕ್ಕೂ ಬರೋದಿಲ್ಲ. ಅಷ್ಟೇ. ಮುಖ ತೊಳಿಲಿಲ್ಲ ಇವತ್ತು. ಒಂದು ದಿವಸ ರಜಾ. ಮುಖ ತೊಳಿಲಿ, ಬ್ರಷ್ ಮಾಡಲಿ. ಅಲ್ಲಿ ಒಂದು ಚಡ್ಡಿಯಲ್ಲಿ ಬಂದಿದೆ. ಬನ್ನಿ ಕ್ಲಾಸಿಗೆ ಹೋಗುವ. ಆಲ್ರೆಡಿ ಶರ್ಟ್ ಆಯಿತು. ಬ್ಯಾಗ್ ಬಂದ. ಹಾರ್ಡ್ ವರ್ಕ್ ನೋಡಿ ಗಾಯ್ಸ್, ಹಾರ್ಡ್ ವರ್ಕ್ ನೋಡಿ. ನಮ್ಮ ಡಾನ್ಸ್ ಕ್ಲಾಸ್ ಇರೋ 3rd ಫ್ಲೋರಲ್ಲಿ. ಲಿಫ್ಟ್ ಬೇರೆ ಇಲ್ಲ, ನಡ್ಕೊಂಡು ಹೋಗಬೇಕು ಕ್ಲಾಸಿಗೆ. ಇದು ನಮ್ಮ ಡಾನ್ಸ್ ಕ್ಲಾಸ್ ಎಂಟ್ರಿ. ದಿಸ್ ಇಸ್ ರಿಸೆಪ್ಷನ್. ಕಾಸ್ಟ್ ಎಲ್ಲ ರೆಂಟಿಗೆ ಹೋಗಿ ಡ್ರೆಸ್. ಪಾಡಿಸ್ಪಂಡ ಬರೀ ಡಾನ್ಸ್ ಕ್ಲಾಸ್ ಒಳಗೆ ಹೋಗುವ. This is a week of dance class. ನೋಡಿ 5ನೇ ವ್ಯಕ್ತಿ ಬಂದರು ಕ್ಲಾಸಿಗೆ. ಇನ್ನು 3 ಜನ ಎಲ್ಲಿ? ಹಾಂ, ಇನ್ನು 3 ಜನ ಬರಬೇಕಷ್ಟೇ. ಎಷ್ಟು ಲೇಟ್ ಆಯಿತು? ಗಂಟೆ 9 ಕಳೀತೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಬಂತು. ಈ ಲೈಟ್ ಬಾರ್ದೆ, ಲೈಟ್ ಹಾಕಿ ಮುದೀವಿ. ಲೈಟ್ ಹಾಕೋ. ಪ್ರಾಪ್ಸ್ ಇವಾಗ ಇಡ್ತಿದ್ದಾರೆ. 8:15 ಹೊರಡಲಿಕ್ಕೆ ಹಾವೇರಿಗೆ. 8:15 ಕಳೆದು 9 ಆಯಿತು. ಇನ್ನು 9:15 ಕಳೆದು 10 ಆಗುತ್ತೆ. ಆಮೇಲೆ ನಾವು ಹೊರಡೋದು. ಇದೆಲ್ಲ ನಮ್ಮ ಮ್ಯಾಮ್ ಮಾಡಿದ ಪೇಂಟಿಂಗ್ಸ್. ದಾದಾಗೆ ಇದು 6ನೇ ಮಂದಿ. ಇನ್ನಿಬ್ರಲ್ಲಿ ಹೋಗುವಾಗ 10 ಗಂಟೆ ಆಗ್ತದೆ. ಪ್ರಾಕ್ಟೀಸ್ ಮಾಡುವಾಗ
ಬಂದರು ನೋಡಿ. ಎಷ್ಟು ಗಂಟೆಗೆ ಬರುದಾ? ಎಷ್ಟು ಗಂಟೆಗೆ ಬರೋದು? ಹಾಂ ನೋಡಿ ಗಾಯ್ಸ್, 8:30 9 ಕಾಲಿಗೆ ಬಂದಿದ್ದು ಇವಾಗ. ಕ್ಲಾಸಲ್ಲಿ ತುಂಬ ಹಾರ್ಡ್ ವರ್ಕ್ ಆಗ್ತದೆ ನಮ್ಮನವರಿಂದ. ದೊಂದಿ ದಂಬೆ ಮಾಂಬ್ಲೆ ಪ್ರಾಕ್ಟೀಸ್ ಸೆಷನ್ ಆಗ್ತಿದೆ. ಇದು ನಮ್ಮ ಶೋ ಸೀಕ್ವೆನ್ಸ್ ಅಲ್ಲ, ರೀಲ್ಸಿಗೆ. ಶೆಟ್ರೆ ಪಿದಾಡ್ಗ ಬನ್ನಿ ಹೊರಡುವ. 9:30 ಆಯಿತು ಆಗಲೇ. ಹೊರಡಕ್ಕೆ 8:30ಗೆ, ಆಲ್ರೆಡಿ 9:30 ಆಯಿತು, ಇನ್ನೂ ಹೊರಡ್ತಿಲ್ಲ. ಟಿ ಆಲ್ರೆಡಿ ಬಂದಿದೆ ಕೆಳಗೆ. ಟಿ ಅಲ್ಲಿ ಕೆಳಗಿದೆ. ನಮ್ಮ ಜನನ ವೇಟ್ ಮಾಡ್ತಿದ್ದಾರೆ, ಯಾರು ಹೊರಡ್ತಿಲ್ಲ. ಮೂಲುಂಡು, ಮೊಬೈಲ್ ಮೂಲುಂಡು. ಎಂತ ಹೊರಡುವ ಬ್ಯಾಗ್ ಇಟ್ಕೊಳ್ಳಿ, ಹುಡುಗಿಯ ಸಹ ಬ್ಯಾಗ್ ಇಟ್ಕೊಳ್ಳಿ. ಇವಳೊಬ್ಳು ಅಡ್ಡಡ್ಡೆ ಬರ್ತಾಳೆ ನೋಡಿ, ಇಲ್ಲಿ ರುಂಡ ಇಲ್ಲ ಇವಳಿಗೆ, ಮುಂಡ ಮಾತ್ರ. ಬನ್ನಿ. ಇವಳು ಕೆಲಸ ಮಾಡಿದ್ರಲ್ಲ ಎಕ್ಸ್ಪರ್ಟ್ ನೋಡಿ, ಓವರ್ ಆಕ್ಟಿಂಗ್ಸ್ ನೋಡಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡಿರಿ ಚಪ್ಪಾಳೆ. ಇರೋರು ಜಾಸ್ತಿ, ₹2. ₹2 ಓವರ್ ಆಕ್ಟಿಂಗ್ ಇಲ್ಲ ನಡೀತಿದೆ. ಟಿ ಆಲ್ರೆಡಿ ಬಂದಿದೆ, ನಾವೀಗ ಹೊರಡಬೇಕು ಬೇಗ. ಟಿ ಡ್ರೈವರ್ ಎಲ್ಲಿ ಕಾಣ್ತಿಲ್ಲ. ಜನನ್ ಅಂತ ಹೇಳಿದ್ದೆ, ಅವರು ಜನನ್ನಲ್ಲ ಅಂತ ಯಾರು ಬೇರೆ. ಎಲ್ಲಿ ಬಾಕಿ ಅವರು? ಡಾನ್ಸ್ ಕ್ಲಾಸ್ ಇರೋದು 3ನೇ ಫ್ಲೋರಲ್ಲಿ, ಇಳ್ಕೊಂಡು ಬರ್ಬೇಕು. ಬೇಗ ಬನ್ನಿ ಮಾರಾಯಿರೇ, ಎಷ್ಟೊತ್ತು ಬೇಗ ಬನ್ನಿ, ಬೇಗ ಹಸಿವಾಗ್ತಾ ಉಂಟು. ಗೌತಮ್ ಶೆಟ್ಟಿ ತಿಂಡಿ ತೆಗೆದುಕೊಡ್ಬೇಕು. ನಮ್ಮ ಡ್ರೈವರ್ ಟಿ ಸೀಟಿಗಾಗಿ ಗಲಾಟೆ ನಡೀತಾ ಇದೆ ನೋಡಿ ನೋಡಿ, ಸೀಟಿಗಾಗಿ ಗಲಾಟೆ. ಎಲ್ಲರಿಗೂ ವಿಂಡೋ ಬೇಕು, ವಿಂಡೋ ಇರೋದು 4. ಆಯಿತು, ನಾವು ಹೊರಡುವ. ಥ್ಯಾಂಕ್ ಯು. ಹಸಿವಾಗ್ತಾ ಉಂಟು ತುಂಬ. ನಾವು ನಿಮ್ಗೆ ಆನ್ ದ ಡೇ ಸಿಗ್ತೇವೆ, ಹೋಗ್ತಾ ಹೋಗ್ತಾ ಜಾಲಿ ಮಾಡಿ. ಡಾನ್ಸ್ ಕ್ಲಾಸಿಂದ ಹೊರಟಾಯಿತು ನೋಡಿ. ಕನ್ನಡ मुझे तो जाल
ಆಫ್ಟರ್ನೂನ್ವರೆಗೆ ಹೀಗೆ, ಆಫ್ಟರ್ನೂನ್ ನಂತರ ನೋಡ್ತೇವೆ ಹೇಗೆ. ನಾನು ನಿನ್ನ ದೋಸ್ತು ಅಂದ್ರು ಆಯ್ದಾರಿಯೋ ಎಲ್ಲದಕ್ಕೂ ಅಷ್ಟು ಅಂದ್ರು ಆಯ್ದಾರಿಯೋ ಸುಸ್ತುವಾಗಿ ದುಸ್ತು ಬಿಟ್ಟು ನಮೀಗ ಬ್ರೇಕ್ಫಾಸ್ಟ್ ಇಲ್ಲಿ ಪಡುಬಿದ್ರೆ ಬ್ರೇಕ್ಫಾಸ್ಟ್ ಆಗಿಲ್ಲ ಯಾರ್ದು. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ. ಹೋಗುವ ನಾವು ಬಲಿ ಆಮೇಲೆ ತೋರಿಸ್ತಾರೆ ತಿಂತಾರಾ? ಬನ್ನಿ ಮೊದಲು ನಾವೊಂದು ಬ್ರೇಕ್ಫಾಸ್ಟ್ ತಿಂದ ಎಂತ ತಿನ್ನಲಿಲ್ಲ ಬೆಳಿಗ್ಗೆ. What you have to do is take this idli like this and you have to cut it like this. Chutney, muji. ಅವಾಡಿ ಪಾರ್ಸಲ್ ಮಾಡ್ಪ್ಲೆ Muji. Masala red. ನಿಕ್ಕಲ ಇಡ್ಲಿ ಪನ್ನಿ ಕುಡೊಂಜಿ ಇಡ್ಲಿ ಆವಡು. Don't use your hand to eat idli. How to use spoon. ದೇವ್ರ ಅಷ್ಟೊಂದು ಕೈ ಕೊಟ್ಟಿದ್ದಾರೆ, ಕೈಯಲ್ಲಿ ತಿನ್ನೋ ಬದಲು ಸ್ಪೂನಲ್ಲಿ ತಿಂತಾರೆ. ಸ್ಪೂನ್ ಇಟ್ಲು ವಿ ಕಾಂಟ್ ಬಿ ಟೂ ಮಚ್ ವೆಸ್ಟರ್ನ್. Dip this thing in either the chutney or the sambar and your food. It's amazing, guys. ಸ್ಪಾಯ್ಲರ್, ಇದು ನಮ್ಮ ಹೋಟೆಲ್ ಪಡುಬಿದ್ರಿ ಹತ್ರ. ಹೋಟೆಲ್ ಉಡುಪಿ ಕ್ಯಾಫೆ. ಬನ್ನಿ, ಫುಡ್ ಇಡೋದ ಉಡುಪಿ ಕ್ಯಾಫೆದು ಫುಡ್ ಒಳ್ಳೇದುಂಟು. ಬನ್ನಿ ವಿಸಿಟ್ ಮಾಡಿ ಪಡುಬಿದ್ರಿ ಹತ್ರ. ನಮ್ಮ ಸರ್ ನಾವು ಉಡುಪಿ ಕೆಫೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಪಡುಬಿದ್ರಿ ಹತ್ರ, ಇಲ್ಲಿ ಪಡುಬಿದ್ರಿ ಸಕ್ಕತ್ತಾಗೆ ಇರೋದು ನಮ್ಮ ಉಡುಪಿ ಕೆಫೆ. ಬನ್ನಿ ತಿನ್ನಿ, ಟೇಸ್ಟಿ. ಕನಸೊಂದು ಶುರುವಾಗಿದೆ ಎಮ್ಮೆಲಿ ಕಾಗವನು ಹೋಗಿದ್ದಂತೆ ಅಲ್ಲಿ ಎಮ್ಮೆನು ಹಾಕೈತಂತೆ ಲವನೊಬ್ಬ ಸುಳ್ಳಿನ ಕಂತೆ ಬಂಡರು ಬಡಾಯಿ ಮಾದೇವ ಬಿಡುವನು ಕಮ್ಮಿಲ್ದ ರೈಲು ಮಾದೇವ. ಕೊನೆಗೂ ರೀಚ್ ಆದ್ವಿ ನಾವು ಲೊಕೇಶನ್. ಇದೇ ಲೊಕೇಶನ್. ಕಾಸ್ಟ್ಯೂಮ್ ಇಳಿಸ್ಕೊಂಡು ನಾವು ಏನು ಹೋಗ್ಬೇಕು ಅಲ್ವಾ? ಆಮೇಲೆ ಲಾಗ್ ಇದೆ ನಾನು ಗೊತ್ತಿದೆ ಮತ್ತೆ ಯಾಕಂದ್ರೆ ನೀವು ಲಾಗ್ ಮಾಡ್ತೀರಾ? Yo guys, we have reached the destination. Now we are going to our room. ಇವಾಗ ನಾವು ಲಗೇಜ್ ಎಲ್ಲ ಇಟ್ಕೊಂಡು ಗ್ರೀನ್ ರೂಮಿಗೆ ಬಂದ್ವಿ. ಗ್ರೀನ್ ರೂಮ್ ಹೋಗಿದ್ದಾನೆ ಅಂತ ಅನಿಸುತ್ತೆ. ಫಂಕ್ಷನ್ ಇರೋದು ಎಂಗೇಜ್ಮೆಂಟ್ ಅಂತ. ಎಂಗೇಜ್ಮೆಂಟಿಗೆ ನನಗೆ ಡಾನ್ಸ್ ಶೋ ಇರೋದು. ನಾನು ಗ್ರೀನ್ ರೂಮ್ ತೋರಿಸ್ತೀನಿ. ಫಂಕ್ಷನ್ ನಡೀತಿರೋದು ಇಲ್ಲಿ. ಫಂಕ್ಷನ್ಗೆಲ್ಲ ಸೆಟ್ ಆಗ್ತಿದೆ, ನಮಗೆ ರೆಡಿ ಮಾಡ್ತಿದ್ದಾರೆ ಅಷ್ಟೇ. ಫಂಕ್ಷನ್ ಮುಗಿಸ್ಕೊಂಡ್ಮೇಲೆ ನಾವು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ಮೇಕಪ್ ಎಲ್ಲ ಮಾಡ್ತೀವಿ. ನಾವು ಲಂಚಿಗೆ ಬಂದು ಲಂಚ್ ನೋಡಿ, ಲಂಚ್ ನೋಡಿ ಇದು ಒಟ್ಟಿಗೆ ಸೇರೋದಿಲ್ಲ.
ಬಟ್ ಆಪ್ಷನ್ ಇಲ್ಲ. ಮಂಗಳೂರಿಗೆ ಬಂದು ಮಂಗಳೂರಿನ ಇಲ್ಲಿಗೆ ಬಂದಾಗ ತಿನ್ನಲೇಬೇಕಾಗ್ತದೆ. ಹೇಗಿದೆ ಗಂಡೆಯಲ್ಲಿ ಬುದ್ಧಿ ಬರ್ತದೆ. ಇವರಿಗೆ ತುಂಬ ಇಷ್ಟ ಆಯಿತು ಲಂಚ್ ನೋಡಿ, ಮುಖ ಎಕ್ಸ್ಪ್ರೆಷನ್ ಆನಂದ ಬಾಷ್ಪ ಆಗಿ ಹೋಗ್ತಾ ಇದೆ. ನನಗೆ ಲಂಚ್ ಆದ್ಮೇಲೆ ಸಿಗ್ತೇನೆ ಬಾಯ್. ಕ್ಯಾಪ್ಚರ್ ಆಂಡಾವಾ ಬ್ಲಾಗ್ಡ್ ಈ ಪೂಕೋರ್ನೆ ಲಂಚ್ ಆಗಿ ನಾವೀಗ ಹೋಗ್ತಾ ಇದ್ದೀವಿ. ನಿಮಗೆ ರೀಲ್ಸ್ ಮಾಡಲಿಕ್ಕಿದೆ, ರೀಲ್ಸ್ ಮಾಡೋಣ. ಹೇಗೆ ಡ್ಯಾನ್ಸು ಸೂಪರ್ ಅಲ್ಲ? ನೆಗಡ ಸ್ವಲ್ಪ. Tea break, tea break, tea break, tea break. ನೆಸ್ಕ್ಯಾಫೆ ಬಟ್ ಒಳಗಿರೋದು ಮಸಾಲೆ ಟೀ ಸಖತ್ತಾಗಿದೆ ಟೀ ಮಾತ್ರ. ರೀಲ್ಸ್ ಆಯಿತು, ಈಗ ಕಾಫಿ ಟೀ ಕುಡಿತಾ ಇದ್ದೇವೆ. ಕಾಫಿ ಆಯಿತು, ಟೀ ಕುಡಿತಾ ಇದ್ದೇವೆ. ರೀಲ್ಸ್ ನಾನು ರೀಲ್ಸ್ ಕ್ಲಿಪ್ ಹಾಕ್ತೇನೆ ಆಮೇಲೆ ಹೇಗೆ ಆಗಿದೆ ಅಂತ. 10 ಸಲ ಮಾಡಿದ್ರು ಅಂತ. வாடை காற்றுக்கு வயசாச்சு, வாழும் பூமிக்கு வயசாச்சு. கோடியுகம் போனால் என்ன, காதலுக்கு எப்போதும் வயசாகாது. 50 kg தாஜ்மஹால் எனக்கே எனக்கா ಫ್ಲೈಟಿಲ್ ಬಂದ ನನ್ನ ಗರ್ಲ್ಸ್ ರೆಡಿ ಆಗ್ತಿದ್ದಾರೆ ಡಾನ್ಸ್ಗೆ. ತೊಳಿನೂ ರೆಡಿ ಆಗಲಿಲ್ಲ ಮೂದೇವಿ. ಇನ್ನೊಬ್ರು ರೆಡಿ ಆಗ್ತಿದ್ದಾರೆ, ಅಲ್ಲಿ ಪ್ರಾಪ್ಸ್ ಎಲ್ಲ ರೆಡಿ ಆಗ್ತಿದೆ, ಇನ್ನೊಬ್ರು ಮೇಕಪ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಶೋ ಸ್ಟಾರ್ಟ್ ಆಗಿಲ್ಲ, 6 ಗಡಿ ಇರಬೇಕು ಅಂತ ಹೇಳಿದ್ದಾರೆ. ನೋಡಿ ನಮ್ಮ ಹುಡುಗಿ ರೆಡಿ ಆಗಿದ್ದಾರೆ ಡಾನ್ಸ್ಗೆ. ನಾಗವಲ್ಲಿ ಯಾಕೆ ಮಾಡ್ತಿ ನೋಡಿ, ನಿಮ್ಮ ಗಂಗ ನಾಗವಲ್ಲಿ ಆಗಿ ಬಿಡಲಾಗುತ್ತದೆ. ಹುಡುಗರು ಕೂಡ ರೆಡಿ ಆಗ್ತಿದ್ದಾರೆ ನೋಡಿ. ನಮಸ್ತೆ, ನಮ್ಮದು ಡಾನ್ಸ್ ಎಲ್ಲ ಆಯಿತು. ಇವಾಗ ನಾವು ಊಟ ಮಾಡ್ತಿದ್ದೇವೆ. ರಕ್ಕಸತಿ ಮೊದಲು ಕೂತಿದ್ದಾಳೆ ತಿನ್ನಲಿಕ್ಕೆ. ಡಾನ್ಸ್ ತುಂಬ ಕಷ್ಟ ಇತ್ತು, ಜನ ಬೇರೆ ಅಲ್ಲ, ಕಷ್ಟ ಕುಡಿಲಿಕ್ಕೆ ಎಲ್ಲ. ಎಂತ ಮಾಡಿದ್ರು, ಪೆಟ್ಟು ಪತ್ಲಿಕ್ಕೆ ಒಂದು ಕೊಟ್ಟಿದ್ದಾರೆ ನೋಡಿ. ಸರಿ ಕಾಟಿದ್ರೆ ಕಜಿಪಿಲ್ಲ. ಜೋಳದ ರೊಟ್ಟಿ ಸಖತ್ತಿತ್ತಂತೆ, ಮನುಷ್ಯರು ಹೇಳ್ತಿದ್ರು ಆವಾಗಲೇ. ವರ್ಷಿನಿ ಯಾವ ಚೆನ್ನಾಗಿತ್ತು? ವರ್ಷಿನಿ ಫುಡ್ ಹೇಗಿದೆ? ಈ ಹಾಗೆಲ್ಲ ಹೇಳಿಕ್ಕಿಲ್ಲ, ಕನ್ನಡದವ್ರು ಹುಡಿತಾ ಇರ್ತೀವಿ ಸೇರಿ. ಮಂಗಳೂರವರೆಲ್ಲ ಅಡ್ಜಸ್ಟ್ ಆಗಿ ತುಂಬ ಕಷ್ಟ ಆಗುತ್ತೆ ಅಂದರೆ ನಾರ್ತ್ ಸೈಡ್ ಊಟಕ್ಕೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ವೈಟ್ ರೈಸ್ ಮತ್ತು ಸಾಂಬಾರು. ಇವಾಗ ಊಟ ಮಾಡ್ಕೊಂಡು ನಾವು ಮತ್ತೆ ಮಂಗಳೂರು ಕಡೆ ಹೊರಡಬೇಕು. ನಾನು ಆಮೇಲೆ ಊಟ ಆಯಿತು, ಈಗ ನಾವು ಹೊರಡೋದು ಮಂಗಳೂರು ಕಡೆಗೆ. ಫೈನಲಿ ನಾವು ನಮ್ಮ ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಡಾನ್ಸ್ ಆಯಿತು, ಊಟ ಆಯಿತು, ಇನ್ನೇನು ಇಲ್ಲ. ಆಲ್ರೆಡಿ ಗಂಟೆ ಎಷ್ಟಾಯಿತು? ಗಂಟೆ 11:20 ಆಯಿತು. ಇವಾಗ ರೀಚ್ ಆಗಬೇಕಾದ್ರೆ ಐ ಥಿಂಕ್ 4 ಆಗುತ್ತೆ ನಾವು ಮಾರ್ನಿಂಗ್, ಗೊತ್ತಿಲ್ಲ. ಮತ್ತೆ ನಂಗೆ ನಾಳೆ ಕೆಲಸ ಉಂಟು ಗೈಸ್, ನಾನು ಹೇಗೆ ಹೋಗ್ತೀನಿ ಅಂತ ನಂಗೆ ಚೂರು ಗೊತ್ತಿಲ್ಲ. ಸೊ ಟಾಟಾ ಬಾಯ್ ಬಾಯ್. ಇವಾಗ ಹೋಗೋಣ ನಾವು, ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಟಿಟಿಲಿ. नाइट शिफ्ट चालू
ಫೈನಲಿ ಮನೆಗೆ ರೀಚ್ ಆಗಾಯಿತು. ಇವಾಗ ಗಂಟೆ 5:30 ಆಯಿತು. ನಮ್ಮ ಕೊರಿಯೋಗ್ರಾಫರ್ಸ್ ಅದೇ ಸರ್ ಬಿಟ್ಟರು ಮನೆಗೆ. ಇನ್ನು ನಿದ್ದೆ ಬೇರೆ ಸರಿಯಾಗಿಲ್ಲ, ಇನ್ನು ಮಲ್ಕೋಬೇಕು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲಗ್ತೀನಿ. ಇವಾಗ ಸಿಗ್ತೀರಾ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಟಾಟಾ ಬಾಯ್.